ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪ್ರೇಮಲ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ಸ್ವಾಧ್ಯಾಯಕ್ಕಾಗಿ ನಾವು ಸರೋಜಿನಿ ಮೇಡಮ್ ಅವರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಮೇಡಮ್ ಅವರು ಪ್ರಾಣಶಕ್ತಿ ಅಂತಕ್ಕಂಥ ಪುಸ್ತಕದ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ವಾಧ್ಯಾಯವನ್ನ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆಯ ಪ್ರಕಂಪನಗಳನ್ನ ಉಂಟು ಮಾಡ್ತಕ್ಕಂಥ ಒಂದು ವಿಷಯ ಅಲ್ಲಿದೆ. ನಮ್ಮ ಧ್ಯಾನಕ್ಕೆ ತುಂಬಾ ಪೂರಕವಾಗ್ತಕ್ಕಂಥ ವಿಷಯಗಳು ಅದರಲ್ಲಿ ಇವೆ. ವಿ ಇನ್ವೈಟ್ ಮೇಡಮ್, ವೆಲ್ಕಮ್ ಯು ಅಂಡ್ ಓವರ್ ಟು ಯು ಮೇಡಮ್. ಓಕೆ, ಥ್ಯಾಂಕ್ ಯು. ಓಕೆ. ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಅಸ್ಟ್ರಲ್ ಮಾಸ್ಟರ್ಸ್ಗಳಿಗೂ, ಮಹೋತಾರ್ ಬಾಬಾಜಿಯವರಿಗೂ, ಪ್ರೇಮಾನಂದ್ ಸರ್ ಅವರಿಗೂ, ಅಯ್ಯಪ್ಪ ಪಿಂಡಿಯವರಿಗೂ, ಕೆತ್ತಪ್ಪ ಗುರುಗಳಿಗೂ ನನ್ನ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ನನ್ನ ಎಲ್ಲ ವಸುಂಧರಾ ವಾರಿಯರ್ಸ್ ಮಾಸ್ಟರ್ಸ್ಗೆ, ಸಹೋದರಿಯರಿಗೆ ನನ್ನ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಈ ಕೃತಜ್ಞತಾ ಭಾವದಿಂದ ಇವತ್ತಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಿನ್ನೆ ನಾವು ಸ್ಟಾರ್ಕಮ್ ಸರಾಯ್ಡಾಯರ್ ಅವರು ಬರೆದಂತ ಈ ಒಂದು ಪ್ರಾಣಶಕ್ತಿ ಅಂತಕ್ಕಂಥ ಪುಸ್ತಕದ ಸ್ವಾಧ್ಯಾಯವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ನಿನ್ನೆ ನೋಡಿದಂತೆ ನಾವು ಪ್ರಾಣಶಕ್ತಿ ಒಂದು ಆಲೋಚನೆಗಳು, ವ್ಯಕ್ತಿಯ ಆಲೋಚನೆಗಳು ಹಿಂಸಾತ್ಮಕ, ವಿಕಾರಾತ್ಮಕ, ಹಿಂಸಾಭರಿತ ಅಥವಾ ಸ್ವಾರ್ಥಭರಿತ ಅಥವಾ ಕೇಡಿನಿಂದ ಕೂಡಿದಂತಹ ಆಲೋಚನೆಗಳಿದ್ರೆ ಆ ನೀಚ ಆಲೋಚನೆಗಳಿಂದ ಏನು ಉಪಯೋಗ ಆಗೋದಿಲ್ಲ ಅಥವಾ ಏನ್ ಪ್ರಾಣಶಕ್ತಿ ಏನು ಹಾಳಾಗ್ತದ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಿದ್ದೀವಿ. ಮುಂದುವರೆದಂತೆ, ಆದರೆ ಆ ದುಷ್ಟ ಸಂಕಲ್ಪಗಳು ಬಹಳ ಕಾಲದವರೆಗೂ ಮುಂದುವರಿಯುವುದಿಲ್ಲ. ಏಕೆಂದರೆ ಪ್ರಾಣಶಕ್ತಿಯನ್ನು ಕೆಟ್ಟ ಆಲೋಚನೆಗಳಿಗೆ ಉಪಯೋಗಿಸಿದಾಗ ಪ್ರಾಣಶಕ್ತಿ ಯಂತ್ರಾಂಗಗಳೇ ನಾಶವಾಗುವುದಾಗಲಿ, ಪ್ರಾಣಶಕ್ತಿಯು ಶರೀರದಲ್ಲಿ ನಿಷ್ಕ್ರಮಿಸುವುದಾಗಲಿ ನಡೆಯುತ್ತದೆ. ಆದುದರಿಂದ ಆ ಕೆಟ್ಟ ಸಂಕಲ್ಪಗಳಿಂದ ಪ್ರಾಣಶಕ್ತಿಯನ್ನು ದುರುಪಯೋಗ ಪಡಿಸಿಕೊಂಡ ಮಾನವನು ಸರ್ವನಾಶವಾಗುತ್ತಾನೆ. ನೋಡ್ರಿ, ಇಂಥ ದುಷ್ಟ ಒಂದು ಕೆಲಸಗಳಿಗೆ ಅಥವಾ ದುಷ್ಟ ವಿಚಾರಗಳಿಗೆ ಅಥವಾ ಸರ್ವನಾಶದ ಕಾರ್ಯಕ್ಕೆ ಅಥವಾ ದ್ರೋಹದ ಕಾರ್ಯಕ್ಕೆ, ಲೋಕವನ್ನ ಕಷ್ಟಕ್ಕೆ ಒಳಪಡಿಸ್ತಕ್ಕಂಥ ಕಾರ್ಯಕ್ಕೆ ಇಂಥ ಪ್ರಾಣಶಕ್ತಿಯನ್ನ ಬಳಸ್ತಕ್ಕಂಥ ಒಬ್ಬ ವ್ಯಕ್ತಿಯಿಂದ ಬಹಳ ದಿನಗಳವರೆಗೂ ಈ ಒಂದು ಕೆಲಸ ನಡೆಯೋದಿಲ್ಲ. ದುಷ್ಟ ಸಂಕಲ್ಪಗಳು ಕೆಲವೇ ಕಾಲದಲ್ಲಿ ಹಾಳಾಗ್ತಾವ. ಕೆಲವು ಕಾಲದವರಿಗೆ ಒಳ್ಳೆಯ ಸಂಕಲ್ಪಿತರಿಗೆ, ಒಳ್ಳೆಯವರಿಗೆ ತೊಂದರೆಯನ್ನ ಕೊಡ್ತಾವ. ಆದ್ರೆ ಕೆಲವೇ ಕಾಲದಲ್ಲಿ, ಕ್ಷಣಿಕವಾದಂತ ಕಾಲದಲ್ಲಿ ಆ ಆಲೋಚನೆಗಳಿಂದ, ಆ ಸಂಕಲ್ಪದಿಂದ ಆ ಕೆಲಸಗಳು ಹಾಳಾಗಿ ಹೋಗ್ತಾವ. ಅಷ್ಟೇ ಅಲ್ದ ಅವನಲ್ಲಿರ್ತಕ್ಕಂಥ ಜೀವಕ್ರಿಯೆ ನಿಷ್ಕ್ರಿಯವಾಗಿ ಹೋಗ್ತದೆ. ಯಾವ ವ್ಯಕ್ತಿ ಈ ಪ್ರಾಣಶಕ್ತಿಯನ್ನ ದುಷ್ಟ ಉದ್ದೇಶಗಳಿಗಾಗಿ ಬಳಸ್ತಾ ಇರ್ತಾನಲ್ಲ, ಆ ವ್ಯಕ್ತಿ ಬಹು ಬೇಗನೆ ಸರ್ವನಾಶ ಹೊಂದಿ ಹೋಗ್ತಾನೆ ಅಂತಕ್ಕಂಥದ್ದನ್ನ ಇಲ್ಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಾಣಶಕ್ತಿಯನ್ನು ಕುಲುಷಿತಗೊಳಿಸಲು ಸಾಧ್ಯವಾದಾಗ ಅದನ್ನು ಶುದ್ಧಿಗೊಳಿಸುವ ಅವಕಾಶವೂ ಸಹ ಖಚಿತವಾಗಿ ಇರುತ್ತದೆ. ನೋಡ್ರಿ, ಕುಲುಷಿತವಾದಾಗ ಅದನ್ನು ಶುದ್ಧಿಗೊಳಿಸಬೇಕಾದಂತ ಅವಕಾಶವನ್ನ ನಾವು ಪಡ್ಕೊಳ್ತೇವೆ. ಮಾನವನು ತಾನು ಆಲೋಚಿಸುವ ವಿಧಾನಗಳನ್ನು ಸರಿ ಮಾಡಿಕೊಂಡಾಗ, ಎಂದರೆ ಸುಂದರವಾದ ಆಲೋಚನೆಗಳು, ಒಳ್ಳೆಯತನದಿಂದ ಕೂಡಿರುವ ಆಲೋಚನೆಗಳು, ಧರ್ಮಬದ್ಧವಾದ ಆಲೋಚನೆಗಳು, ಆನಂದದಾಯಕವಾದ ಆಲೋಚನೆಗಳು, ಸ್ವಾತಂತ್ರ್ಯ ವಿಮುಕ್ತಿಯ ಆಲೋಚನೆಗಳು, ಭವಿಷ್ಯದ ಕ್ಷೇಮ ಆಶಯದ ಆಲೋಚನೆಗಳನ್ನು ಮಾಡಿ ಪ್ರಾಣಶಕ್ತಿಯನ್ನು ಶುದ್ಧಿ ಮಾಡಿಕೊಳ್ಳಬಹುದು. ಯಾವ ಸಂದರ್ಭದಲ್ಲಿ ಪ್ರಾಣಶಕ್ತಿ ಕಲುಷಿತವಾಗಿರ್ತದಲ್ಲ
ಆ ಸಂದರ್ಭದಲ್ಲಿ ನಮಗೆ ಪ್ರಾಣಶಕ್ತಿಯನ್ನ ಶುದ್ಧಿ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಸಿಗ್ತಾವ. ಅಂಥ ಅವಕಾಶಗಳ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ, ಒಂದು ಒಳ್ಳೆಯವಾದ ಸುಂದರವಾದ ಆಲೋಚನೆಗಳನ್ನ ಮಾಡ್ತಾ, ಒಳ್ಳೆಯತನದಿಂದ ಕೂಡಿರ್ತಕ್ಕಂಥ ಆಲೋಚನೆಗಳನ್ನ ಮಾಡ್ತಾ, ಧರ್ಮಬದ್ಧವಾದ ಕರ್ಮವನ್ನ ಹಾಳು ಮಾಡ್ಕೊಳ್ತಕ್ಕಂಥ, ನಮ್ಮ ದುಷ್ಟ ಕರ್ಮವನ್ನ ಹಾಳು ಮಾಡ್ಕೊಳ್ತಕ್ಕಂಥ ಧರ್ಮದಲ್ಲಿ ನಾವು ನಡೆಯುತ್ತಾ, ಧರ್ಮಬದ್ಧವಾದ ಆಲೋಚನೆಗಳು, ಆನಂದದಾಯಕವಾದಂತ ಆಲೋಚನೆಗಳು, ಸ್ವಾತಂತ್ರ್ಯದ ವಿಮುಕ್ತಿ ಆಲೋಚನೆಗಳು, ಆ ನಂತರ ಭವಿಷ್ಯತ್ ಕ್ಷೇಮ ಆಶಯದ, ಭವಿಷ್ಯದಲ್ಲಿ ಎಲ್ಲವೂ ಕ್ಷೇಮವಾಗ್ಲಿ ಅಂತಕ್ಕಂಥ ಒಂದು ಆಶಯದ ಆಲೋಚನೆಗಳು, ಈ ಎಲ್ಲ ಆಲೋಚನೆಗಳನ್ನ ನಾವು ಮಾಡೋದ್ರಿಂದ, ಇಂತಹ ಆಲೋಚನೆಗಳಿಂದ ಇಲ್ಲಿ ಮತ್ತೆ ಪ್ರಾಣಶಕ್ತಿ ಏನಾಗ್ತದ, ಶುದ್ಧಿಗೊಳ್ಳಿಕ್ಕೆ ಸಾಧ್ಯ ಅದ, ಪರಿಶುದ್ಧವಾಗ್ತದ ಅಂತಕ್ಕಂಥದ್ದು. ನೋಡ್ರಿ, ಆಲೋಚನೆ ಅಂತಕ್ಕಂಥದ್ದು ಮನುಷ್ಯನ ಮೆದುಳಿನಲ್ಲಿ ಹೊರಡ್ತಕ್ಕಂಥ ಸಾವಿರ ಆಲೋಚನೆಗಳು ಇರ್ತಾವ. ಅದರಲ್ಲಿ ಎಷ್ಟೋ ಆಲೋಚನೆಗಳು ಕೆಟ್ಟ ಆಲೋಚನೆಗಳಾಗಿರ್ತಾವ. ಎಷ್ಟೋ ಆಲೋಚನೆಗಳು ನಾವು ಇನ್ನೊಬ್ಬರನ್ನ ಕೇಡು ಮಾಡ್ತಕ್ಕಂಥ ಆಲೋಚನೆಯನ್ನು ಮಾಡ್ತಾ ಇರ್ತೇವೆ. ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಾವು ಮಾಡ್ತಕ್ಕಂಥ ಆಲೋಚನೆಗಳು ಎಂಥವು ಅಂತಕ್ಕಂಥ ಕಲ್ಪನೆನೂ ನಮಗಿರ್ತಿರ್ಲಿಲ್ಲ. ಆದ್ರ ಈಗ ಧ್ಯಾನಕ್ಕೆ ಬಂದ ನಂತರ ನಮ್ಮ ಪ್ರತಿ ಆಲೋಚನೆಯೂ ಕೂಡ ನಮಗೆ ಅತಿ ಅರಿವಿನಿಂದ ಮಾಡ್ತಕ್ಕಂಥದ್ದನ್ನ ನಾವು ಅರಿತುಕೊಂಡಿದ್ದೇವೆ. ಆದ್ರೆ ಜಗತ್ತಿನಲ್ಲಿ ಆ ಆಲೋಚನೆ, ಕೆಟ್ಟ ಆಲೋಚನೆ ಮಾಡ್ತಕ್ಕಂಥ ಜನರಿಂದ ಪ್ರಾಣಶಕ್ತಿ ಹಾಳಾಗ್ತದ. ಆದ್ದರಿಂದ ಈ ಧರ್ಮಪರವಾದ, ಆನಂದಮಯವಾದ, ಸದ್ವಿಚಾರದಿಂದ ಕೂಡಿದ, ಲೋಕ ಕಲ್ಯಾಣಾರ್ಥವಾದಂತ, ಎಲ್ಲರಿಗೂ ಕ್ಷೇಮವಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು ಅಂತಕ್ಕಂಥ ವಿಚಾರಗಳು ಮನದಾಳದಿಂದ ಬಂದಾಗ, ಕೇವಲ ಬಾಯಿ ಮಾತಿನಲ್ಲಲ್ಲ, ಕೇವಲ ದಾಂಭಿಕವಾದಂತ ಒಂದು ನಡೆನುಡಿಯಿಂದಲ್ಲ, ಆ ವಿಚಾರಗಳು ಮನದಾಳದಿಂದ ಬಂದಾಗ ಮಾತ್ರ ಅಂಥ ವಿಚಾರಗಳಿಂದ ಪ್ರಾಣಶಕ್ತಿ ಶುದ್ಧೀಕರಣಗೊಳ್ಳುತ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಮಾನವನು ಹೃದಯವಾಸಿಯಾಗಿ ದಯೆ, ಕರುಣೆ, ಸಹಾನುಭೂತಿಯನ್ನು ಪ್ರಸರಿಸುತ್ತಾ ತನ್ನ ಸಹಜ ಅಂತರ್ಬೋಧೆಯ ಅನುಗುಣವಾಗಿ ಜೀವಿಸುತ್ತಿದ್ದರೂ ಸಹ ಪ್ರಾಣಶಕ್ತಿಯ ಶುದ್ಧಿ ನಡೆಯುತ್ತಿರುತ್ತದೆ. ನೋಡ್ರಿ, ಒಬ್ಬ ಮನುಷ್ಯ ಸಹಾನುಭೂತಿಯಿಂದ ತನ್ನ ಕೆಲಸವನ್ನು ಮಾಡ್ತಾ, ಸಹಜ ಅಂತರ್ಬೋಧೆಯಿಂದ ತನ್ನ ಬೋಧನೆಯನ್ನು ಮಾಡ್ತಾ, ಸಹಾನುಭೂತಿ, ದಯೆ ಗುಣಗಳಿಂದ ಕೆಲಸವನ್ನ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಪ್ರಾಣಶಕ್ತಿ ಶುದ್ಧೀಕರಣಗೊಳ್ಳುತ್ತದೆ ಅಂತಕ್ಕಂಥದ್ದನ್ನ ಇಲ್ಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾನವನು ಸತ್ಕರ್ಮಗಳನ್ನು ಮಾಡುತ್ತಾ, ಸೇವೆಗಳನ್ನು ಮಾಡುತ್ತಾ, ಸಂತೋಷದಿಂದ ಇಷ್ಟದಿಂದ ಕರ್ಮಗಳನ್ನು ಮಾಡುತ್ತಿದ್ದರೂ ಸಹ ಪ್ರಾಣಶಕ್ತಿ ಶುದ್ಧಿಯಾಗುತ್ತದೆ. ನೋಡ್ರಿ, ಕರ್ಮ ಅಂತಕ್ಕಂಥದ್ದು ನಾವು ಕರ್ಮದಿಂದ ಬಿಟ್ಟು ತೊಲಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನು ಮಾಡ್ಬೇಕಾಗ್ಯದೋ ಆ ಕರ್ಮವನ್ನು ಮಾಡ್ಲೇಬೇಕು. ನಮಗೆ ವಹಿಸಿದಂತ ಒಂದು ಕೆಲಸವನ್ನ ನಾವು ಮಾಡ್ಲೇಬೇಕು. ಕರ್ಮದಿಂದ ವಿಮುಕ್ತಿ ಹೊಂದ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ಮದಿಂದ ನಾವು ಕರ್ಮವನ್ನ ಕಂಪ್ಲೀಟ್ ಮಾಡಿದಾಗ ನಮಗೆ ಮುಕ್ತಿಯ ಜೀವನ ಸಿಗ್ಲಿಕ್ಕೆ ಸಾಧ್ಯ ಅದ. ಮಾನವ ಸತ್ಕರ್ಮಗಳನ್ನು ಮಾಡ್ತಾ ಇರ್ಬೇಕು. ಆಮೇಲೆ ಸೇವೆ, ಸ್ವಾರ್ಥಪರವಲ್ಲದಂತ ಸೇವೆ, ಸ್ವಾರ್ಥಕ್ಕಾಗಿ ಮಾಡ್ಲಾರ್ದಂತ ಸೇವೆ, ಮನುಕುಲದ ಉದ್ಧಾರಕ್ಕಾಗಿ ಮಾಡ್ತಕ್ಕಂತ ಸೇವೆ ಈ ಪ್ರಾಣಶಕ್ತಿಗೆ ಪೂರಕವಾದದ್ದು ಅಂತಕ್ಕಂಥದ್ದನ್ನ, ಇಷ್ಟದಿಂದ ಕರ್ಮಗಳನ್ನು, ಯಾವ ಕರ್ಮ ಮಾಡಿದ್ರು, ಯಾವ ಕೆಲಸವನ್ನು ಮಾಡಿದ್ರು, ಯಾವ ಕಾರ್ಯದಲ್ಲಿ ತೊಡಗಿದ್ರು ನಾವು ಅತಿ ಪ್ರೀತಿಯಿಂದ ಇಷ್ಟದಿಂದ ಮಾಡ್ಬೇಕು. ಯಾವುದೋ ಒಂದು ಕಾಟಾಚಾರಕ್ಕಾಗಿ ಕಾರ್ಯ ಮಾಡ್ತಕ್ಕಂಥದ್ದಲ್ಲ, ಕಾಟಾಚಾರಕ್ಕಾಗಿ ಸೇವೆ ಮಾಡ್ತಕ್ಕಂಥದ್ದಲ್ಲ. ಸೇವೆ ಅಂತಕ್ಕಂಥದ್ದು ದೇವರ ಸಮಾನ ಕೆಲಸ. ವರ್ಕ್ ಈಸ್ ವರ್ಷಿಪ್ ಅಂತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ. ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನು ಬಸವಣ್ಣನವರು ಹೇಳಿ ಹೋಗ್ಯಾರ. ನಾವು ಕೆಲಸದಲ್ಲಿ ನಿರತರಾದರೆ ಗುರು ಬಂದು ನಿಂತರೂ ಕೂಡ ಹಂಗು ಹರಿದು ಕೆಲಸದಲ್ಲಿ ನಾವು ತೊಡಗಬೇಕು ಅಂತಕ್ಕಂಥದ್ದು. ಅಂದ್ರೆ ಕಾಯಕ ಅಂತಕ್ಕಂಥದ್ದು ಅಷ್ಟು ವಿಶಿಷ್ಟವಾದಂತ ಶಕ್ತಿಯನ್ನ ಹೊಂದಿದ. ಆ ಕಾಯಕ ಧರ್ಮವನ್ನ ನಾವು ವಿಶಿಷ್ಟವಾದ ಕರ್ಮಗಳ ಮೂಲಕ ಕಾಯಕ ಧರ್ಮವನ್ನ ಪಾಲಿಸ್ತಾ ಹೋದ್ರ ಪ್ರಾಣಶಕ್ತಿ ಶುದ್ಧಿ ಆಗ್ತದ ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ಈ 3 ಹಂತಗಳಲ್ಲಿ ಕರ್ಮಾಚರಣೆಯನ್ನು ಮಾಡುವುದರ ಮೂಲಕ ಮಾನವನು ತನ್ನ ಪ್ರಾಣಶಕ್ತಿಯನ್ನು ಶುದ್ಧಿ ಮಾಡಿಕೊಳ್ಳುವುದರ ಜೊತೆಗೆ ಪರಿಸರದಲ್ಲಿ ಒಂದಾಗಿರುವ ಪ್ರಾಣಶಕ್ತಿಯನ್ನು ಎಲ್ಲಾ ದೇಹಗಳಲ್ಲಿರುವ ಪ್ರಾಣಮಯ ಶರೀರಗಳನ್ನು ಸಹ ಶುದ್ಧಿ ಮಾಡುತ್ತಿರುತ್ತಾನೆ. ನೋಡ್ರಿ, ಇಂತಹ ಒಂದು ಕರ್ಮಾಚರಣೆಯಲ್ಲಿರ್ತಕ್ಕಂಥ ಹಂತವಾದ ಕರ್ಮಗಳನ್ನ ಪರಿಶುದ್ಧವಾಗಿ ನಿರ್ವಹಿಸ್ತಾ ಹೋದಂತೆ ಆದ್ರ ಆ ವ್ಯಕ್ತಿ ತನ್ನ ಪ್ರಾಣಶಕ್ತಿಯನ್ನು ಶುದ್ಧಿ ಮಾಡಿಕೊಳ್ಳುವುದರ ಜೊತೆಗೆ
ತನ್ನ ಜೊತೆಯಲ್ಲಿರ್ತಕ್ಕಂಥ ಪರಿಸರದ ತನ್ನ ಜೊತೆಯಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿ ವ್ಯಕ್ತಿಗಳ ಪ್ರಾಣಶಕ್ತಿಯನ್ನೂ ಕೂಡ ಒಂದಾಗಿಸ್ತಾ ಅವರಿಗೂ ಕೂಡ ಶುದ್ಧವಾದಂಥ ಪ್ರಾಣಶಕ್ತಿಯ ಅಲೆಗಳನ್ನ ಕೊಡ್ತಾ ಅವರಿಗೂ ಕೂಡ ವಿಶಿಷ್ಟವಾದ ಪ್ರಾಣಶಕ್ತಿಯನ್ನ, ವಿಶಿಷ್ಟವಾದ ಆಲೋಚನೆಗಳನ್ನ, ವಿಶಿಷ್ಟವಾದ ನಡೆನುಡಿಗಳನ್ನ ಕಲಿಸ್ತಕ್ಕಂಥ ಒಂದು ವ್ಯಕ್ತಿಯಾಗಿ ಅಲ್ಲಿ ಪ್ರಾಣಶಕ್ತಿಯನ್ನ ಕೊಡ್ತಕ್ಕಂಥ ವ್ಯಕ್ತಿ ಆಗ್ತಾನ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ನೋಡ್ರಿ, ಎಲ್ಲಿ ನಾವು ಸದ್ವಿಚಾರವನ್ನ ಅಥವಾ ಸನ್ನಡತೆಯಿಂದ ಕೂಡಿದಂತ ವ್ಯಕ್ತಿಯ ಜೊತೆಗೆ ಇದ್ದಾಗ ನಾವುಗಳು ಕೂಡ ಆ ನಡತೆಯಲ್ಲಿಯೇ ಹೋಗ್ತೇವೆ, ಆ ಒಂದು ಹಾದಿಯಲ್ಲಿಯೇ ಹೋಗ್ತೀವಿ. ನಾವು ಹೇಳ್ತೇವಿ ಸಹವಾಸ ದೋಷದಿಂದ ನಾವು ಕೆಟ್ಟಿವಿ ಅಂತ ಹೇಳಿ. ಯಾವ ವ್ಯಕ್ತಿಯ ಒಂದು ಸಹವಾಸ ಮಾಡ್ತೀವಲ್ಲ ಆ ವ್ಯಕ್ತಿ ಎಂಥವನದಾನ ಅಂತಕ್ಕಂಥದ್ದನ್ನ ನಾವು ವಿಚಾರಿಸಬೇಕು. ಹಂಗ ಒಬ್ಬ ವ್ಯಕ್ತಿ ಸತ್ಕರ್ಮದಿಂದ ಕೂಡಿದಂತ ಕಾಯಕ ನಿಷ್ಠನಾದಂತ ಧರ್ಮಪರವಾದಂತ ಒಂದು ವ್ಯಕ್ತಿಯಾಗಿದ್ರ, ಆತನ ಸಂಗತಿಯಲ್ಲಿದ್ರ ಆತನ ಜೊತೆಗಿರ್ತಕ್ಕಂಥ ಪರಿಸರ, ತನ್ನ ಜೊತೆಗಿರ್ತಕ್ಕಂಥ ಗುಂಪಿನ ಒಂದು ಪ್ರಭಾವಳಿಯೂ ಕೂಡ ಹೆಚ್ಚಾಗ್ತದ. ಅಷ್ಟ ಅಲ್ದ ಅವರ ವಿಚಾರಧಾರೆಗಳು ಕೂಡ ಶುದ್ಧವಾಗ್ತಾವ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೃದಯವು ಒಂದು ನಿರ್ಮಲವಾದ ಪ್ರಶಾಂತವಾದ ಶಕ್ತಿಯನ್ನು ಪ್ರಸರಿಸುತ್ತಿರುತ್ತದೆ. ನೋಡ್ರಿ, ನಮ್ಮ ಹೃದಯ ನಿರ್ಮಲವಾದಂಥದ್ದು, ಅದು ಪ್ರಶಾಂತವಾದ ಒಂದು ಶಕ್ತಿಯನ್ನ ಪ್ರಸರಿಸ್ತಕ್ಕಂಥ ಒಂದು ಸ್ಥಳ. ಆ ಶಕ್ತಿಯೇ ಪ್ರಾಣಶಕ್ತಿಗೆ ಮೂಲವೆಂದು ಮಹಾಬೋಧದಲ್ಲಿ ಬಹಳಷ್ಟು ಬಾರಿ ಹೇಳಲಾಗಿದೆ. ನೋಡ್ರಿ, ನಮ್ಮ ಹೃದಯ ಬೀರ್ತಕ್ಕಂಥ, ನಮ್ಮ ಹೃದಯ ಬಿಡ್ತಕ್ಕಂಥ ಒಂದು ಶಕ್ತಿ, ಪ್ರಸರಿಸ್ತಕ್ಕಂಥ ಒಂದು ಶಕ್ತಿ ಅದು ನಿರ್ಮಲವಾಗಿತ್ತಪ್ಪ ಅಂದ್ರೆ ಅದು ಪ್ರಾಣಶಕ್ತಿಗೆ ಒಂದು ಅಡಿಪಾಯವಾಗ್ತದ, ಪ್ರಾಣಶಕ್ತಿಗೆ ಮೂಲವಾದಂತ ಅಂಶವಾಗ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಮಹಾಧರ್ಮ ಬೋಧೆಯಲ್ಲಿ ಹೇಳಿದ್ದನ್ನ ಕೇಳಬಹುದು. ಗುಣಪಡಿಸುವ ತೇಜಸ್ಸು, ಓಜಸ್ಸು, ಬೆಳಗಿಸುವ, ಉದ್ಧರಿಸುವ, ವಿಮುಕ್ತಿಯನ್ನು ಉಂಟು ಮಾಡುವ, ಶಾಂತಿಯನ್ನು ಪ್ರಸಾದಿಸುವ ವಿಶ್ವ ಪ್ರಾಣಾಗ್ನಿಯೊಂದಿಗೆ ಮಾನವ ಪ್ರಾಣಮಯ ಶರೀರವನ್ನು ಸಂಯೋಜಿಸುವ ಈ ಶಕ್ತಿಯೇ ಹೃದಯ ಶಕ್ತಿ ಎಂಬ ಹೆಸರಿನಿಂದ ವ್ಯವಹರಿಸಲಾಗುತ್ತದೆ. ನೋಡ್ರಿ, ನಮ್ಮ ಹೃದಯವನ್ನು ನಾವು ಪರಿಶುದ್ಧವಾಗಿ ಇಟ್ಟುಕೊಂಡು ಶುದ್ಧವಾದಂತ ವಿಚಾರಗಳನ್ನ, ನಾವು ವಿಮುಕ್ತಿಯ ವಿಚಾರಗಳನ್ನ ಅಥವಾ ಒಂದು ಓಜಸ್ಸಿನಿಂದ ಕೂಡಿದಂತ, ತೇಜಸ್ಸಿನಿಂದ ಕೂಡಿದಂತ ಒಳ್ಳೆಯ ಗುಣದಿಂದ ನಾವು ವಿಚಾರಗಳನ್ನ ಮಾಡಿದ್ದೆ ಆದ್ರೆ ಈ ಹೃದಯ ಅಂತಕ್ಕಂಥದ್ದು ಒಂದು ಹೃದಯ ಶಕ್ತಿಯನ್ನ ಹೊಂದಿ ಅದು ವಿಶಿಷ್ಟವಾದಂತ ಶಕ್ತಿಯನ್ನ ಪಸರಿಸ್ತದ ಅಂತಕ್ಕಂಥದ್ದನ್ನ ಇಲ್ಲೇ ಹೇಳ್ತಾರ. ಅದಕ್ಕಾಗಿ ವಿಚಾರಗಳನ್ನ ನಾವು ಮಾಡುವಾಗ ಹೃದಯವಂತಿಕೆಯಿಂದ, ನಾವು ಯಾರಿಗಾದ್ರೂ ದಾನ ಮಾಡಿದ್ರು ಹೃದಯವಂತಿಕೆಯಿಂದ ಮಾಡಬೇಕು, ಯಾರಿಗಾದ್ರೂ ಸೇವೆ ಮಾಡಿದ್ರು ಹೃದಯದಿಂದ ಮಾಡ್ಬೇಕು, ಇವನ್ ನಾವು ಅಡಿಗೆ ಮಾಡಿದ್ರು ಕೂಡ ಹೃದಯವಂತಿಕೆಯಿಂದ ಮಾಡ್ಬೇಕು. ಏನೋ ಕಾಟಾಚಾರಕ್ಕೆ ಅಡಿಗೆ ಮಾಡಿ ಏನಾದ್ರೂ ಒಂದು ಕುದಿಸಿಟ್ರ ಅಲ್ಲ, ದಯವಂತಿಕೆಯಿಂದ ಮಾಡ್ಬೇಕು. ಇವನ್ ನೋಡ್ರಿ, ನಮಗೀಗ ಟಾಯ್ಲೆಟ್ ತೊಳೆ ಒಂದು ಕೆಲಸ ಅದ ಅಥವಾ ಭಂಗಿ ಕೆಲಸ ಇದ್ರು ಆ ಕಾರ್ಯ ದೇವರ ಕಾರ್ಯವೇ. ಆ ಕಾರ್ಯವನ್ನ ಪವಿತ್ರ ಎಂದ ತಿಳ್ಕೊಂಡ ಮಾಡ್ಬೇಕು. ಆವಾಗ ಅಲ್ಲಿ ಆ ವ್ಯಕ್ತಿ ಪವಿತ್ರವಾದಂತ ಒಂದು ಪ್ರಾಣಶಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆದ. ತಮ್ಮ ತಮ್ಮ ಕರ್ಮಗಳನ್ನ ಅವರು ವಿಶಿಷ್ಟವಾಗಿ ಹೊಂದಿ ಮಾಡ್ತಕ್ಕಂಥದ್ದನ್ನ ಮಾಡ್ಲೇಬೇಕು. ಕಾರ್ಯ ಅಂತಕ್ಕಂಥದ್ದು ಅಷ್ಟು ಪವಿತ್ರವಾದದ್ದು, ಕರ್ತವ್ಯವೇ ದೇವರು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಯಾವಾಗ್ಲೂ ಕೂಡ ಇರಬೇಕು. ಈ ದೇದೀಪ್ಯ ಮಾನವಾಗಿ ಪ್ರಜ್ವಲಿಸುವ ಹೃದಯ ಶಕ್ತಿ ಪದಾರ್ಥವೇ ಮಾನವರ ಆತ್ಮ ಮೂಲಕ್ಕೂ ಭೌತಿಕ ಸೂಕ್ಷ್ಮ ಲೋಕ ಪ್ರಪಂಚಗಳಿಗೂ ಪ್ರಜ್ಞಾ ಪ್ರಸಾರ ಸೇತುವೆಗಳನ್ನು ವಿಶೇಷವಾಗಿ ನಿರ್ಮಿಸುತ್ತಿರುತ್ತದೆ. ನೋಡ್ರಿ, ಈ ಮಾನವನ ಈ ಒಂದು ವಿಶಿಷ್ಟವಾದ ಆಲೋಚನೆಗಳೇ, ಹೃದಯವಂತಿಕೆಯ ಆಲೋಚನೆಗಳೇ, ಪ್ರೀತಿಯ ಪ್ರಕಂಪನದ ಆಲೋಚನೆಗಳೇ ಇಲ್ಲಿ ಮಾನವನ ಅತ್ಯಮೂಲ್ಯವಾದ ಒಂದು ಭೌತಿಕ ಸೂಕ್ಷ್ಮ ಲೋಕಕ್ಕೆ ಅಥವಾ ಪ್ರಪಂಚದ ಭೌತಿಕವಾದಂತ ಈ ಲೋಕಕ್ಕೆ ಪ್ರಜ್ಞಾಪೂರ್ವಕವಾದಂತ ಸೇತುವೆಯನ್ನ ನಮ್ಮ ಹೃದಯಕ್ಕೆ ಕೊಡ್ತದ ಅಂತಕ್ಕಂಥದ್ದನ್ನ ಹೇಳ್ಬಹುದು. ಇಲ್ಲಿ ಭೌತಿಕ ಸೂಕ್ಷ್ಮ ಲೋಕಕ್ಕೂ ಮತ್ತು ಭೌತಿಕ ಲೋಕಕ್ಕೂ ಇಲ್ಲಿ ಒಂದು ಸೇತುವೆ ತರ ಈ ಒಂದು ನಮ್ಮ ಆಲೋಚನೆ ಕೆಲಸ ಮಾಡ್ತದ ಅಂತಕ್ಕಂಥದ್ದನ್ನೆಲ್ಲೇ ನೋಡ್ಬಹುದು. ವಿಶೇಷವಾಗಿ ನಿರ್ಮಿಸುತ್ತಿರುತ್ತದೆ. ಆದುದರಿಂದಲೇ ನಮ್ಮ ಹೃದಯವನ್ನು ನಾವೇ ಉದ್ಧಾರ ಮಾಡಿಕೊಳ್ಳಬೇಕು. ಉನ್ನತ ವಾಸ್ತವಗಳನ್ನು ಹೃದಯದಲ್ಲಿ ಅಂತರ್ಮುಖವಾಗುವುದರ ಮೂಲಕ ಗ್ರಹಿಸಬೇಕೆಂದು ನಮಗೆ ಬಹಳಷ್ಟು ಬಾರಿ ಬೋಧಿಸಲಾಗಿದೆ. ನೋಡ್ರಿ, ಪತ್ರಿಜಿಯವರು ಪ್ರತಿ ಮಾತಿಗೆ ಹೇಳ್ತಾರೆ ಅಪ್ಪೋ ದೀಪೋ ಭವ ಅಂತಕ್ಕಂಥದ್ದನ್ನ, ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದನ್ನ ಶಂಕರಾಚಾರ್ಯರು ಹೇಳಿ ಹೋಗಿದಾರ. ಇಲ್ಲಿ ನೋಡ್ಬಹುದು ನಾವು ನಮ್ಮ ಉದ್ಧಾರವನ್ನ, ನಮ್ಮ ಸ್ವಚ್ಛತೆಯನ್ನ, ನಮ್ಮ ಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೆ ಇಲ್ಲಿ ಯಾರಿಂದಲೂ ಇನ್ನೊಬ್ಬರಿಂದ ಸಾಧ್ಯ ಇಲ್ಲ. ಅಥವಾ ತಂದೆ ತಾಯಿ ಅಥವಾ ಬಂಧು ಬಳಗ ಅಥವಾ ಯಾರೋ ಯದಾರ ನನಗ್ ಬಹಳಷ್ಟು ಬಳಗ ಐತಿ ಅದರಿಂದ ನನಗ ಪುಣ್ಯ ಬರ್ತದ ಅಂತಕ್ಕಂಥದ್ದಿಲ್ಲ.
ನಾವು ನಮ್ಮದ ಹೃದಯವನ್ನ ಅಥವಾ ನಮ್ಮ ಕರ್ಮವನ್ನ ನಾವೇ ಮಾಡ್ಬೇಕು, ನಮ್ಮ ಒಳಿತನ್ನ ನಾವೇ ಸಾಧಿಸ್ಬೇಕು, ನಮ್ಮ ವಿಚಾರ ನಮ್ಮ ಮೇಲೆ ಇಫೆಕ್ಟ್ ಆಗ್ತದ. ಯಥಾಭಾವ ಅದೇ ರೀತಿ ನಮ್ಮ ಪರಿಣಾಮವನ್ನು ನಾವು ಅನುಭವಿಸ್ಬೇಕಾಗ್ತದ. ಅದಕ್ಕಾಗಿ ನಾವು ನಮ್ಮ ಶುದ್ಧೀಕರಣವನ್ನು ಮಾಡ್ಲಿಕ್ಕೆ ನಾವು ಮೊದಲು ನಾವೇ ಮುಂದಾಗ್ಬೇಕು ಅಂತಕ್ಕಂಥದ್ದನ್ನಿಲ್ಲೇ ಹೇಳ್ತಾ ಇದ್ದಾರೆ. ಹೃದಯಕ್ಕಿರುವ ಗುಣಪಡಿಸುವ ಶಕ್ತಿಯನ್ನು ಸಾಮಾನ್ಯವಾಗಿ ಎಲ್ಲಾ ತಾಯಂದಿರು ಉಪಯೋಗಿಸಿಕೊಳ್ಳುತ್ತಿರುತ್ತಾರೆ. ನೆಂಟಸ್ತಿಕೆ, ಸ್ನೇಹ, ಸಹಕಾರ ಇವೆಲ್ಲವೂ ಹೃದಯ ಶಕ್ತಿಯ ಮೇಲೆಯೇ ಆಧಾರವಾಗಿರುತ್ತವೆ. ಹೃದಯದಲ್ಲಿ ಇಲ್ಲದೇ ಹೋದರೆ ಶಾಶ್ವತ ಸಂಬಂಧಗಳನ್ನು, ಸಮೂಹ ಸಹಕಾರ ಕೆಲಸವನ್ನು ಸೃಷ್ಟಿಸುವುದು ಅಸಾಧ್ಯ. ನೋಡ್ರಿ, ಇದನ್ನ ವಿಶಿಷ್ಟವಾಗಿ ತಾಯಂದಿರಿಗೆ, ಹೆಣ್ಣು ಮಕ್ಕಳಿಗೆ ಈ ಶಕ್ತಿ ಇರ್ತದ ಅಂತಕ್ಕಂಥದ್ದನ್ನು ನೋಡ್ತಾರ. ನೋಡ್ರಿ, ನಿಜವಾಗ್ಲೂ ಕೂಡ ಒಬ್ಬ ಹೆಣ್ಣು, ಒಬ್ಬ ತಾಯಿ ಅನ್ಸ್ಕೊಂಡವಳು ಎಷ್ಟೊಂದು ಸ್ಯಾಕ್ರಿಫೈಸ್ ಇಂದ ತನ್ನ ಕೆಲಸ ಮಾಡ್ತಿರ್ತಾಳ. ಎಷ್ಟೇ ಕಷ್ಟಗಳ ಬಂದ್ರು ಕುಟುಂಬಕ್ಕೆ ನಿರ್ವಹಿಸ್ತಕ್ಕಂಥ ಕಾರ್ಯಗಳನ್ನ ಅವಳು ಯಾವತ್ತೂ ಬೇಸರ ಮಾಡ್ಕೊಳ್ಳೋದಿಲ್ಲ. ಪ್ರತಿನಿತ್ಯ ಅಡಿಗೆ ಮಾಡ್ತಾಳ, ಪ್ರತಿನಿತ್ಯ ಬಟ್ಟೆ ಒಗಿತಾಳ, ಪ್ರತಿನಿತ್ಯ ಕಸ ಮುಸುರಿ ಮಾಡಿ ಪ್ರತಿನಿತ್ಯ ಊಟಕ್ಕೆ ಬಡಿಸ್ತಾಳ. ಅವಳಿಗೆ ಯಾವತ್ತೂ ಬೇಸರ ಇಲ್ಲ. ಆ ಕೆಲಸವನ್ನ ಅವಳು ಎಂಜಾಯ್ ಮಾಡ್ತಾ ಇರ್ತಾಳ. ಆ ಕೆಲಸದಲ್ಲಿ ಅವಳು ಪ್ರೀತಿಯಿಂದ ಅಡುಗೆ ಮಾಡ್ತಾಳ. ಅಮೃತ ಸಮಾನವಾದಂತ ಅಡುಗೆಯನ್ನ ಪ್ರತಿನಿತ್ಯ ಮಾಡ್ತಕ್ಕಂಥದ್ದು ಯಾವತ್ತೂ ಬೇಸರಿಸೋದಿಲ್ಲ. ಅದಕ್ಕಾಗಿ ತಾಯಿ ಅಂತಕ್ಕಂಥವಳು ಈ ಗುಣವನ್ನ ಹೊಂದಿರ್ತಾಳ. ಒಂದ್ ಮಗು ನೋಡ್ರಿ, ಅದು ಎಷ್ಟೇ ಕಿರಿಕಿರಿ ಮಾಡಿದ್ರು ಆ ಮಗು ತನ್ನ ಮಗುವನ್ನ ಯಾವತ್ತೂ ಕೂಡ ದೋಷಿಸೋದಿಲ್ಲ. ಮಗು ಮತ್ತ ಅವಳಿಗೆ ಮಗುನೇ, ಅದನ್ನ ಅದು ತುಂಬಾ ಪ್ರೀತಿಯಿಂದನೇ ನೋಡ್ಕೊಳ್ತಾ ಇರ್ತಾಳ. ಎಂಥದೇ ಅದು ಮಗು ವಿರೂಪವಾಗಿರಲಿ, ಕುರೂಪವಾಗಿರಲಿ, ಕುಂಟನಾಗಿರಲಿ, ಕುರುಡನಾಗಿರಲಿ, ಆ ಮಗು ತಾಯಿಗೆ ವಿಶಿಷ್ಟವಾದಂತ ಬಂಗಾರ, ಚಿನ್ನ ಅಂತ ಆಡಿಸ್ತಾಳ ಹೊರತಾಗಿ ಅದನ್ನ ಯಾವತ್ತೂ ದೋಷಿಸೋದಿಲ್ಲ. ಅದಕ್ಕಾಗಿ ಇಲ್ಲಿ ತಾಯಿ ಹೃದಯಕ್ಕೆ ಮಾತ್ರ ಸ್ನೇಹ, ಸಹಕಾರ, ಪ್ರೀತಿ, ನೆಂಟಸ್ತಿಕೆ, ಅನುಕಂಪ ಇವು ಬಹಳ ಬೇಗನೆ ಬರ್ತಕ್ಕಂಥ ಅಂಶಗಳು ಅಂತಕ್ಕಂಥದ್ದನ್ನಿಲ್ಲೇ ವ್ಯಕ್ತಪಡಿಸ್ತಾರೆ. ಆಮೇಲೆ ಸಮೂಹ ಸಹಕಾರ ಕೆಲಸವನ್ನು ಸೃಷ್ಟಿಸುವುದು ಅಸಾಧ್ಯ. ಈ ಒಂದು ವೇಳೆ ತಾಯಿ ಅಂತಕ್ಕಂಥವಳು ಈ ಸಮಾಜದಲ್ಲಿ, ಈ ಸೃಷ್ಟಿಯಲ್ಲಿ ಇಲ್ದಿದ್ರ ಈ ಸಹಕಾರ, ಈ ಸಮೂಹ, ಈ ಸಮಾಜ, ಈ ಒಂದು ಗುಂಪುಗಳನ್ನ ನಿರ್ಮಿಸುವುದೇ ಅಸಾಧ್ಯ ಕಲ್ಪನೆ ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾರ. ಅದಕ್ಕಾಗಿ ತಾಯಿ ಅಂತಕ್ಕಂಥವಳು ಇಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಕ್ಕಂಥ ವ್ಯಕ್ತಿ. ಸ್ತ್ರೀಗೆ ಇಲ್ಲಿ ಬಹಳ ದೊಡ್ಡ ಸಹನೆ, ಸಹಕಾರ ಇರ್ತದ. ಸಹನೆ, ಪ್ರೀತಿಯಿಂದ ತುಂಬಿರ್ತಕ್ಕಂಥ ಆ ಒಬ್ಬ ತಾಯಿ ಸಮಾಜವನ್ನ ನಿರ್ಮಿಸಬಲ್ಲಳು. ಸಹಕಾರದಿಂದ ಸಂಘಗಳನ್ನ ನಿರ್ಮಿಸಬಲ್ಲಳು, ಗುಂಪುಗಳನ್ನ ಮಾಡಬಲ್ಲಳು. ಪ್ರೀತಿಯಿಂದ ಅವಳು ಬಲೆಯನ್ನ ಹಾಕಿ ಒಂದು ಕುಟುಂಬವನ್ನ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಸಹಕರಿಸಿ ಸಂಭಾಳಿಸಿಕೊಂಡು ಹೋಗ್ತಕ್ಕಂಥ ಕಲೆ ಅವಳಿಗೆ ರಕ್ತಗತವಾಗಿನೇ ಇರ್ತದೆ. ಅದಕ್ಕಾಗಿ ತಾಯಿ ಅಂತಕ್ಕಂಥವಳು ಬಹಳ ಮುಖ್ಯವಾದ ವಸ್ತು ಇಲ್ಲಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಸ್ವಾರ್ಥದಿಂದ ತುಂಬಿರುವ ಆಲೋಚನೆ, ಸಂಕಲ್ಪಗಳಿಂದ, ದುಷ್ಟ ಪ್ರಾಣಶಕ್ತಿಗ ದಾಳಿಗಳಿಂದ ಹೃದಯದಿಂದ ಸ್ನೇಹ ಭಾವಗಳು ಕ್ಷೀಣಿಸುತ್ತವೆ. ಅದೇ ನ್ಯಾಯದಿಂದ ಹೃದಯ ಪರಿವರ್ತನೆಯು ಸಂಭವಿಸುತ್ತದೆ. ನೋಡ್ರಿ, ಇಲ್ಲಿ ಸ್ವಾರ್ಥ ಆಲೋಚನೆಗಳ ಬಂದು ಅಂದ್ರೆ ಜಗಳ ಚಾಲು ಆಯ್ತು. ನನಗ್ ಹೆಚ್ಚು ನಿನಗ್ ಹೆಚ್ಚು ಅಂತ ಅಂದಾಗ ಅಣ್ಣ ತಮ್ಮಂದಿರಲ್ಲಿ ಜಗಳ ಬಂತು. ನಂದ್ ಹೆಚ್ಚು ನಿಂದ್ ಹೆಚ್ಚು, ನಾ ಶಾನೆ ನೀ ಶಾನೆ ಅಂದಾಗ ಸಂಬಂಧಗಳಲ್ಲಿ ಜಗಳ ಆತ. ಕೋರ್ಟಿಗೆ ಹೋಗಿ ಈಗ ವಕೀಲರನ್ನ ಹಿಡಿದು ಕೋರ್ಟಿನ ಮೆಟ್ಲ ಹತ್ತಿ ಕಾನೂನಿನ ಮೊರೆ ಹೋಗ್ಬೇಕಾಗ್ತದೆ. ಗಂಡ ಹೆಂಡಂದಿರು ಇಲ್ಲಿ ಸ್ವಾರ್ಥ ಪರವಾಗಿ ನಡೆದ್ರೆ ಜಗಳ ಚಾಲು ಆಯ್ತು. ಯಾವಾಗಲೂ ಕೂಡ ನಿಸ್ವಾರ್ಥವಾಗಿ ಬದುಕತಕ್ಕಂಥದ್ದನ್ನ ಕಲ್ತಾಗ ಅಲ್ಲಿ ಯಾವಾಗಲೂ ಕೂಡ ಏನಿರೋದಿಲ್ಲ, ತಂಟೆಗಳು, ತಕರಾರುಗಳು, ದಾಳಿಗಳು ಇರುವುದಿಲ್ಲ. ಯಾವ ದೇಶಗಳ ಮಧ್ಯನೂ ಕೂಡ ಇದೇ ಆಗ್ತಕ್ಕಂಥದ್ದು. ಯಾವಾಗ ಒಂದು ದೇಶ ಸ್ವಾರ್ಥ ಪರವಾಗಿ ನಡೀತದ ಆ ಸಂದರ್ಭದಲ್ಲಿ ಅಲ್ಲಿ ಯುದ್ಧಗಳು ಆಗ್ಬೇಕಾಗ್ತದ. ಅತಿ ಸ್ವಾರ್ಥಕ್ಕೆ ಯಾವ ದೇಶ ಬೀಳ್ತದ ಆ ಸಂದರ್ಭದಲ್ಲಿ ಯುದ್ಧಗಳು ಅನಿವಾರ್ಯವಾಗಿ ಬಿಡ್ತಾವ ಅಂತಕ್ಕಂಥದ್ದನ್ನ. ಎಲ್ಲಿ ಸ್ನೇಹ ಬಾಂಧವ್ಯ ಐತಲ್ಲ ಅಲ್ಲಿ ನ್ಯಾಯದಿಂದ ಏನಾಗ್ತದ, ಸಮಾಜಗಳು ಕಟ್ಟಲ್ಪಡ್ತಾವ. ಒಂದಕ್ಕೊಂದು ವಸುದೈವ ಕುಟುಂಬಕ್ಕಂತಕ್ಕಂಥ ಮಾತು ನಿಜವಾಗ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರ. ತರ್ಕ ಹೇತುವಾದದಿಂದಾಗಲಿ ನ್ಯಾಯ ಶಾಸನಗಳಿಂದಾಗಲಿ ಬರುವುದಿಲ್ಲ. ಹೃದಯದಿಂದ ನಿರ್ಜೀವವಾಗಿ ಉದುರುತ್ತಿರುವ ವಿದ್ಯುತ್ ಕಿಡಿಗಳನ್ನು ಆ ಹೃದಯವೇ ಪ್ರೀತಿಯಿಂದ ಪ್ರಾಣಶಕ್ತಿಗಳನ್ನು ಉಪಯೋಗಿಸಿಕೊಂಡು ಮತ್ತೆ ಉರಿಸಿದರೆ ಮಾತ್ರವೇ ಹೃದಯ ಪರಿವರ್ತನೆಯು ಬರುತ್ತದೆ. ನೋಡ್ರಿ, ಇಲ್ಲಿ ಕೇವಲ ತರ್ಕ ಹೇತುವಾದದಿಂದ ಅಥವಾ ಶಾಸನಗಳಿಂದ ಅಥವಾ ಕಾನೂನುಗಳಿಂದ ಯಾವಾಗಲೂ ಕೂಡ ಇಲ್ಲೇ ಸ್ನೇಹ ಬಾಂಧವ್ಯದ ಸಮಾಜ ಮೂಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸ್ನೇಹಪರವಾದಂತ ಹೃದಯ ಪ್ರೀತಿಯಿಂದ ಮಾತ್ರ ಇಲ್ಲಿ
ಸ್ನೇಹಪರವಾದ ಸಮಾಜ ನಿರ್ಮಿಸ್ಲಿಕ್ಕೆ ಸಾಧ್ಯದ, ಪ್ರಾಣಶಕ್ತಿ ಹೆಚ್ಚಲಿಕ್ಕೆ ಸಾಧ್ಯದ. ಅಂಥ ಒಂದು ಆಲೋಚನೆ ನಮಗಿರ್ಬೇಕು. ಯಾವಾಗಲೂ ಕೂಡ ಪರಸ್ಪರರನ್ನ ಪ್ರೀತಿಯಿಂದ ನಾವು ಸಮಾಜದಲ್ಲಿ ನಡ್ಕೊಂಡಿದ್ದೇ ಆದ್ರೆ ಅಲ್ಲಿ ಯಾವತ್ತೂ ಕೂಡ ವಿಷಮತೆ ಅನ್ನೋದು ಬರೋದಿಲ್ಲ. ಎಲ್ಲಿ ವಿಷಮತೆ ಇಲ್ಲಲ್ಲ ಅಲ್ಲಿ ಪ್ರಾಣಶಕ್ತಿ ಬಲಿಷ್ಠವಾಗಿ ನಿರ್ಮಾಣವಾಗ್ತದ ಅಂತಕ್ಕಂಥದ್ದನ್ನ ನಾವು ನೋಡ್ಬಹುದು. ಒಂದು ಹೃದಯವು ತನ್ನ ಪ್ರೀತಿ ಕರುಣೆಗಳ ಪ್ರಸಾರಗಳಿಂದ ಇತರೆ ಆತ್ಮಗಳೊಂದಿಗೆ ಶಾಶ್ವತ ಸಂಬಂಧಗಳನ್ನು ಹೇಗೆ ನಿರ್ಮಿಸಿಕೊಳ್ಳುತ್ತದೆ ಎಂದು ನೋಡಿದಾಗ ಅದು ಒಂದು ಅದ್ಭುತ ಅನುಭವದಂತೆ ತಮಗೆ ಗೋಚರವಾಗುತ್ತದೆ. ಹೀಗೆ ನೋಡ್ರಿ, ಒಂದು ಹೃದಯದಲ್ಲಿ ಪ್ರೀತಿ ತುಂಬಿದ್ರೆ ಯಾವತ್ತೂ ಹಸನ್ಮುಖನಾಗಿ ಪ್ರೀತಿಯಿಂದ ಇರ್ತಕ್ಕಂಥ ಒಬ್ಬ ಹೃದಯವಂತನಿಗೆ ಯಾವತ್ತಲೂ ಕೂಡ ಯಾವುದೇ ರೀತಿಯಾದಂತ ಶಾಶ್ವತವಾದಂತ ಸಂಬಂಧಗಳು ಹಾಳಾಗೋದಿಲ್ಲ. ಆತನಿಗೆ ಶಾಶ್ವತವಾದ ಪ್ರೀತಿಯಿಂದ ಆತ್ಮೀಯವಾದಂತ ಸಂಬಂಧಗಳು ಹೆಚ್ಚತಾನೆ ಹೋಗ್ತಿರ್ತಾವ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಇಲ್ಲಿ ನಾವು ಪತ್ರಿಜಿಯವರನ್ನ ಉದಾಹರಣೆಯಾಗಿ ತಗೊಂಡ್ರೆ, ಒಂದೇ ಒಂದು ಪೈಸಾ ಇಲ್ದ ಅವರು ಈ ಕಾರ್ಯಕ್ಕೆ ನಿಂತಾಗ ಕೇವಲ ವಾಕ್ಶುದ್ಧಿಯಿಂದ, ಕೇವಲ ಶುದ್ಧವಾದ ಕರ್ತವ್ಯದಿಂದ ಧ್ಯಾನದ ಸೇವೆ ಮಾಡ್ತಾ ಇದ್ದೀನಿ. ನಾನು ಧ್ಯಾನದ ಸೇವೆ ಮಾಡೋದು ಇದೇ ನನ್ನ ಕೆಲಸ. ಒಂದು ವ್ಯಕ್ತಿ ಇರ್ಲಿ, 10 ವ್ಯಕ್ತಿ ಇರ್ಲಿ, 1000 ವ್ಯಕ್ತಿಗಳಿರ್ಲಿ, ನಾನು ಧ್ಯಾನವನ್ನು ಬೋಧಿಸೋದು ನನ್ನ ಕರ್ತವ್ಯ. ಇದಕ್ಕಾಗಿಯೇ ನಾನು ಹುಟ್ಟಿ ಬಂದಿದ್ದೀನಿ ಅಂತ ಅವರು ಅರ್ಥಕೊಂಡಾಗ ಅವರು ಅದೇ ಕಾರ್ಯಕ್ಕೆ ನಿಂತರು. ಅವರಿಗೆ ಸಮಾಜ ಬಹಳಷ್ಟು ಪೂರಕವಾಯಿತು. ದೈವಿ ಶಕ್ತಿ ಅವರಿಗೆ ಪೂರಕವಾಗಿ ಎಲ್ಲವನ್ನೂ ಕೂಡ ಅನುಗ್ರಹಿಸಿತು. ಇವತ್ತು ಜಗತ್ತಿನ ತುಂಬಾ ಒಬ್ಬ ಧ್ಯಾನ ಮಾಸ್ಟರ್ ಆಗಿ ಜಗತ್ತಿನಲ್ಲಿ ಒಂದು ವಿಶಿಷ್ಟವಾದಂತ ಶಕ್ತಿಯಾಗಿ ಹೋಗ್ಬಿಟ್ರು. ಇವತ್ತಿಗೂ ಕೂಡ ಅವರ ಧ್ಯಾನ ಶಕ್ತಿ ನಮ್ಮೆಲ್ಲರನ್ನು ಆವರಿಸಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೇಕು. ಇದು ಸ್ನೇಹ, ಪ್ರೀತಿ, ಸಹಕಾರ, ಅನುಕಂಪ ಭಾವನೆಗಳಿಂದ ಬರ್ತಕ್ಕಂಥದ್ದು. ಎಷ್ಟೊಂದು ಪ್ರೀತಿಯಿಂದ ಅವ್ರು ನಮ್ಗೆ ಊಟಕ್ಕೆ ಬಡಿಸ್ತಾ ಇದ್ರು, ಎಷ್ಟೊಂದು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು, ಅವರು ಎಷ್ಟೊಂದು ಪ್ರೀತಿಯಿಂದ ಒಬ್ಬ ವ್ಯಕ್ತಿಗಳನ್ನ ಹಗ್ ಮಾಡ್ಕೊಳ್ತಾ ಇದ್ರು. ಅವ್ರಿಗೆ ಯಾವ ಕಲ್ಮಶದ ಭಾವನೆಗಳೂ ಕೂಡ ಇರ್ಲಿಲ್ಲ. ಹೃದಯದಲ್ಲಿ ಬಿದ್ದು ಲೋಕಕ್ಷೇಮಕ್ಕಾಗಿ ಸಮೂಹ ಸಹಕಾರ ಕೆಲಸವು ಸಂಭವಿಸುತ್ತದೆ. ಇಂಥ ವ್ಯಕ್ತಿಗಳಿಂದ ಮಾತ್ರ, ಇಂಥ ಆಲೋಚನೆಗಳನ್ನು ಹೊಂದಿದಂತಹ ವ್ಯಕ್ತಿಗಳಿಂದ ಮಾತ್ರ ಲೋಕ ಕಲ್ಯಾಣ, ಲೋಕಕ್ಷೇಮದ ಕಾರ್ಯಗಳು ಆಗ್ಲಿಕ್ಕೆ ಸಾಧ್ಯದ. ದುಷ್ಟ ಆಲೋಚನೆಗಳಿಂದ ಲೋಕ ಕಲ್ಯಾಣವಾಗ್ಲಿಕ್ಕಿಲ್ಲ, ಲೋಕಕ್ಷೇಮವಾಗಿ ಇರ್ಲಿಕ್ಕಿಲ್ಲ ಅಂತಕ್ಕಂಥದ್ದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಹೃದಯದಿಂದ ಪ್ರಸರಿಸುವ ಪ್ರಶಾಂತವಾದ ಶಕ್ತಿಯೇ ಸಮಸ್ತ ವಿಶ್ವಕ್ಷೇತ್ರಗಳಲ್ಲಿಯೂ ಸಹ ಇಂತಹ ಸಂಬಂಧಗಳ ಬಲೆಗಳನ್ನು ಹೆಣೆಯುತ್ತಿರುತ್ತದೆ. ಭವಿಷ್ಯತ್ತಿನಲ್ಲಿ ಈ ಹೆಣಿಕೆಗಳೇ ಉತ್ತಮ ಪ್ರಪಂಚಗಳ ಪ್ರಜ್ಞೆಗಾಗಿ ಶ್ರಮಿಸುತ್ತಿರುವ ಸಾಧಕರನ್ನು ಆ ಪ್ರಜ್ಞೆಯಲ್ಲಿ ಸೇರಿಸುವ ಸೋಪಾನಗಳನ್ನು ಬೆಳಗಿಸುತ್ತಿರುತ್ತದೆ. ಪ್ರಪಂಚದಾದ್ಯಂತ ಈ ಪ್ರಜ್ಞೆಯ ಬಲೆಗಳಿಂದಲೇ ಬ್ರಹ್ಮಾನಂದ ತತ್ವದ ಪದಾರ್ಥವು ಭೂಮಿಯ ಮೇಲೆ ಇಂಗುತ್ತಾ ಪ್ರಪಂಚ ಪುನರ್ ಸೃಷ್ಟಿಯಾಗುತ್ತದೆ. ನೋಡ್ರಿ, ಯಾವಾಗಲೂ ಕೂಡ ಸೃಷ್ಟಿ ಪ್ರಪಂಚದಲ್ಲಿ ಇಂಥ ಒಂದು ವ್ಯಕ್ತಿಗಳನ್ನ ಮೇಲಿಂದ ಮೇಲೆ ಕರೆಸ್ತಾನ ಇರ್ತದ. ಯಾಕಂದ್ರೆ ಎಲ್ಲಿ ಭೂಮಿ ಕುಲುಷಿತವಾಗ್ತದ, ಎಲ್ಲಿ ಪರಿಸರ ಕುಲುಷಿತವಾಗ್ತದ, ಮನುಷ್ಯ ಸಮಾಜ ಕುಲುಷಿತವಾಗ್ತದ, ಅಂತಹ ಸಂದರ್ಭದಲ್ಲಿ ಅಲ್ಲಿ ಅದನ್ನು ಶುದ್ಧಿ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ, ವಿಶಿಷ್ಟವಾದಂತ ಮಾಸ್ಟರ್ ಹುಟ್ಟುತ್ತಾರ ಅಂತಕ್ಕಂಥದ್ದನ್ನ ಭೂಮಿಯ ಮೇಲೆ ಇಂಗುತ್ತಾ ಪ್ರಪಂಚದ ಒಂದು ವಿಶಿಷ್ಟವಾದಂತ ಪುನರ್ ಸೃಷ್ಟಿಗೆ ಅವರು ಕಾರಣರಾಗ್ತಾರ. ಎಲ್ಲಿ ಧರ್ಮ ಹಾಳಾಗ್ತಾ ಇತ್ತು ಅಲ್ಲಿ ಬಸವಣ್ಣನವರು ಹುಟ್ಟಿದ್ರು, ಎಲ್ಲಿ ಧರ್ಮ ಹಾಳಾಗ್ತಾ ಇತ್ತು ಅಲ್ಲಿ ಯೇಸು ಕ್ರಿಸ್ತರು ಹುಟ್ಟಿದ್ರು, ಎಲ್ಲಿ ಸಮಾಜ ಹಾಳಾಗ್ತಾ ಇತ್ತು ಅಲ್ಲಿ ಬೇರೆ ಬೇರೆ ಮಾಸ್ಟರ್ಸ್ಗಳು ಹುಟ್ಟಿ ಜನ್ಮ ತಾಳಿ ಈ ಸಮಾಜವನ್ನು ಶುದ್ಧೀಕರಿಸಿದ್ದನ್ನ ನಾವು ನೋಡಬಹುದು. ನೂತನ ಜೀವ ಹರಿವನ್ನು ಸೃಷ್ಟಿಸುತ್ತಿರುತ್ತದೆ. ಉತ್ತಮ ಮೌಲ್ಯಗಳನ್ನು ಮಾನವರಲ್ಲಿ ನಿರ್ಮಿಸುತ್ತಾ ಅವರನ್ನು ಉತ್ತಮ ಪ್ರಪಂಚದಲ್ಲಿ ಮಾರ್ಗದರ್ಶನಕ್ಕಾಗಿ ಉದ್ಧಾರ ಮಾಡುತ್ತಿರುವ ಮಹನೀಯರು ಹತ್ತುವ ಮೆಟ್ಟಿಲುಗಳನ್ನು ಸಹ ಈ ಪ್ರಜ್ಞೆಯ ಬಲೆಯಲ್ಲೇ ಬೆಳಗಿಸುತ್ತಿರುತ್ತದೆ. ನೋಡ್ರಿ, ಯಾವಾಗ ಪ್ರಜ್ಞಾಪೂರ್ವಕವಾದಂತಹ ಆಲೋಚನೆಗಳಿದ್ದು ಅಂದ್ರೆ ಅಲ್ಲಿ ಪ್ರಪಂಚಕ್ಕೆ ಮಾರ್ಗದರ್ಶಕವಾಗ್ತಕ್ಕಂಥ ಅಂಶಗಳು, ಪ್ರಪಂಚಕ್ಕೆ ಮಾರ್ಗದರ್ಶಕವಾಗ್ತಕ್ಕಂಥ ಮಹನೀಯರು ಹುಟ್ಟುತ್ತಾರೆ. ನಮ್ಮ ವಿಚಾರಗಳು ಚೆನ್ನಾಗಿದ್ರೆ ಸಮಾಜದಲ್ಲಿ ಬುದ್ಧನಂತ ವ್ಯಕ್ತಿಗಳು, ಬಸವಣ್ಣನಂತ ವ್ಯಕ್ತಿಗಳು ಹುಟ್ಟಿ ಬರ್ತಾರ ಅಂತಕ್ಕಂಥದ್ದನ್ನ ನಾವು
ನೋಡ್ಬಹುದು. ಬಾಲ್ಯದಿಂದಲೇ ನಾವು ನಮ್ಮ ಹೃದಯದ ಜ್ವಾಲೆಯ ಬೆಂಕಿ ಕಿಡಿಗಳನ್ನು ನಿರಂತರವೂ ರಕ್ಷಿಸಿಕೊಳ್ಳುತ್ತಾ ಹಾರಾಡುತ್ತಿರುವ ಆ ಹೃದಯ ಜ್ವಾಲೆಗಳಿಂದಲೇ ಬಹಳಷ್ಟು ವೈಭವದಿಂದ ಇರುತ್ತಿರುವ ಕಾಮನ ಬಿಲ್ಲನ್ನು, ಉನ್ನತ ಸ್ಫೂರ್ತಿ ಕೇಂದ್ರಗಳೊಂದಿಗೆ ನಮ್ಮನ್ನು ಒಂದುಗೂಡಿಸುವ ಕಾಮನ ಬಿಲ್ಲನ್ನು ವಿಶೇಷವಾಗಿ ನಿರ್ಮಿಸಿಕೊಳ್ಳಬೇಕೆಂದು ನಮಗೆ ಬೋಧಿಸಲಾಗಿದೆ. ನೋಡ್ರಿ, ಇವತ್ತಿನ ಮುಂಜಾನೆ ಕ್ಲಾಸ್ನಾಗ ಹೇಳಿದ್ರು ಏನಂತ, ತಾಯಂದಿರು ವಿಶಿಷ್ಟವಾಗಿ ಈ ಒಂದು ಶಂಬಾಲ ಅನುಭವವನ್ನು ಹೊಂದಬೇಕು. ಯಾಕಂದ್ರೆ ಈ ಗರ್ಭಿಣಿ ಸ್ತ್ರೀಯರು ಅಥವಾ ಮಕ್ಕಳನ್ನ ಇನ್ನೂ ಪಡಿಬೇಕು ಅಂತಕ್ಕಂಥ ಮನೋ ಇಚ್ಛೆಯನ್ನು ಹೊಂದುತ್ತವರು ಈ ಶಂಬಾಲ ಒಂದು ಅನುಭವವನ್ನು ಹೊಂದಬೇಕು, ಶಂಬಾಲ ಇದರ ಒಂದು ಅಧ್ಯಯನವನ್ನು ಮಾಡ್ಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಮುಂದೆ ಈ ಭೂಮಿಗೆ ಬರ್ತಕ್ಕಂಥ ಆತ್ಮಗಳು ಪವಿತ್ರ ಆತ್ಮಗಳು ಬರ್ತಾವ, ಮತ್ತ ಅವರ ಜೀವನದ ಗುರಿಯನ್ನ ಅವರು ಅರಿತುಕೊಂಡು ಬರ್ತಾರ, ನೆನಪಿನಲ್ಲಿಟ್ಟುಕೊಂಡು ಅವರು ಬದುಕ್ತಾರ. ಇನ್ನು ಮುಂದೆ ಮರೆಯೋದು ಹೋಗ್ತದ ಅಂತ ಹೇಳಿ ರೂಪಾ ಮೇಡಮ್ ಅವ್ರು ಹೇಳಿದ್ರು. ಮರಿವು ಅನ್ನೋದು ಕಡಿಮೆ ಆಗ್ತದ, ಎಲ್ಲವೂ ಕೂಡ ಮನುಷ್ಯನಿಗೆ ಜ್ಞಾಪಕ ಇರತಕ್ಕಂತ ಒಂದು ಪರಿಸ್ಥಿತಿ ಬರ್ತದ ಅಂತಕ್ಕಂಥದ್ದು. ಅದಕ್ಕಾಗಿ ಎಲ್ಲಿ ನಾವು ನಮ್ಮ ಹೃದಯವನ್ನ ಸ್ವಚ್ಛವಾಗಿಟ್ಟುಕೊಂಡು ನಿರ್ಮಲವಾದ ವಿಚಾರಗಳನ್ನ ಮಾಡ್ತೀವಲ್ಲ, ಆ ಸಂದರ್ಭದಲ್ಲಿ ಕಾಮನ ಬಿಲ್ಲಿನಂತೆ ಎಲ್ಲವೂ ಒಟ್ಟುಗೂಡಿ ಒಂದು ಸುಂದರವಾದಂತ ಸೃಷ್ಟಿ ನಿರ್ಮಾಣವಾಗ್ತದ. ವಿಚಾರಗಳ ಒಂದು ಪ್ರಕಂಪನದಿಂದ ಇಂಥ ಸುಂದರವಾದಂತ ಸೃಷ್ಟಿ, ಕಾಮನ ಬಿಲ್ಲಿನಂತ ಬೇರೆ ಬೇರೆ ಬಣ್ಣಗಳು ಕೂಡಿ ಸುಂದರವಾದ ಒಂದು ರೂಪ ವಾದಂತೆ ಇಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ಗಳು ಕೂಡಿದ್ರು, ಬೇರೆ ಬೇರೆ ವ್ಯಕ್ತಿಗಳು ಕೂಡಿದ್ರು, ಬೇರೆ ಬೇರೆ ವಿಚಾರಧಾರೆಗಳು ಕೂಡಿದ್ರು, ಬೇರೆ ಬೇರೆ ಜಾತಿ ಧರ್ಮವನ್ನ ಇಟ್ಕೊಂಡು ಜನ ಇದ್ರು ಕೂಡ ಸುಂದರವಾದಂತ ಕಾಮನ ಬಿಲ್ಲಿನಂತ ಒಂದು ಸಮಾಜ ನಿರ್ಮಾಣವಾಗ್ತದ, ಪರಿಸ್ಥಿತಿ ನಿರ್ಮಾಣವಾಗ್ತದ ಅಂತಕ್ಕಂಥದ್ದನ್ನಿಲ್ಲೇ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಪರಿಶುದ್ಧವಾದ ಆಲೋಚನೆಗಳು ಇರಬೇಕು ಅಂತಕ್ಕಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಧ್ಯಾನಕ್ಕೆ ಹೋಗೋಣ ಮಾಸ್ಟರ್. ಇದ್ರೆ ಎಲ್ರು ತೆಗೀರಿ. ಕಣ್ಣುಗಳನ್ನ ಸಾವಧಾನವಾಗಿ ಮುಚ್ಚಿಕೊಳ್ಳಿ. ಕೈಗಳನ್ನ ಕ್ರಾಸ್ ಮಾಡಿಕೊಳ್ಳಿ. ಕಾಲುಗಳನ್ನು ಕೂಡ ಕ್ರಾಸ್ ಮಾಡಿಕೊಳ್ಳಿ. ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳಿ. ಸ್ಥಿರವಾಗಿ ಚಲಿಸಲಾರದೆ ಆನಂದವಾಗಿ ಸುಖದಿಂದ ಕುಳಿತುಕೊಳ್ಳಿ. ಇದೇ ಸ್ಥಿರ ಸುಖಾಸನ. ಸ್ಥಿರತೆ ಅನ್ನುವುದಕ್ಕೂ ಬಹಳಷ್ಟು ಮಹತ್ವವಿದೆ. ಯಾವಾಗ ನಾವು ಸ್ಥಿರವಾಗಿ ಕುಳಿತುಕೊಳ್ಳುತ್ತೇವೆ ಆಗ ನಮಗೆ ಬಹುಬೇಗನೆ ಏಕಾಗ್ರತೆ ಸಾಧ್ಯವಾಗುತ್ತದೆ. ಆ ಏಕಾಗ್ರತೆಯಿಂದ ಉನ್ನತ ವಿಚಾರಗಳು ಹೊರಬೀಳುತ್ತವೆ. ಸ್ಥಿರವಾದ ಸುಖವಾದ ಆಸನದಲ್ಲಿ ಕುಳಿತು ಅಪಾನ ಸತಿ ಧ್ಯಾನದೊಂದಿಗೆ ಒಂದಾಗಿ ನಾವು ತೆಗೆದುಕೊಳ್ಳುವ ಉಸಿರು ತಣ್ಣನೆಯ ಉಸಿರು, ಚಂದ್ರನಾಡಿಯ ಉಸಿರು. ನಾವು ಮರಳಿ ಬಿಡುವ ಉಸಿರು ಅಪಾನ, ಬೆಚ್ಚನೆಯ ಉಸಿರು, ಸೂರ್ಯನಾಡಿಯ ಉಸಿರು. ಹೀಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಿಡುತ್ತಾ ಕುಳಿತುಕೊಂಡರೆ ನಾವು ವಿಶ್ವಪ್ರಾಣ ಶಕ್ತಿಯೊಂದಿಗೆ ಹೊಂದಬಹುದು. ವಿಶಿಷ್ಟವಾಗಿ ಪ್ರಕಂಪನ ಹೊರಡುತ್ತದೆ. ಸುಷುಮ್ನದಲ್ಲಿ ಲೀನ
ಚಕ್ರಗಳ ಆಕ್ಟಿವೇಟ್ ಆಗಿ ಬ್ರಹ್ಮನಾಡಿ ಬ್ರಹ್ಮರಂಧ್ರ ಓಪನ್ ಆಗುತ್ತದೆ. ಆ ಬ್ರಹ್ಮರಂಧ್ರದ ಮುಖಾಂತರ ವಿಶ್ವ ಪ್ರಾಣ ಶಕ್ತಿಯು ನಮ್ಮ ಶರೀರ ಮತ್ತು ಮನಸ್ಸನ್ನು ಪ್ರವೇಶಿಸುತ್ತದೆ. ಈ ವಿಶಿಷ್ಟವಾದ ಶರೀರವು ಕಾರಣ ಶರೀರವು ನಮ್ಮ ಧ್ಯಾನಕ್ಕೆ ಸಹಕರಿಸುತ್ತದೆ.